ಬೆಂಗಳೂರಿನಲ್ಲಿ 4 ವರ್ಷದ ಬಾಲಕಿ ಮೇಲೆ ನಾಯಿ ಅಟ್ಟಹಾಸ ಮೆರೆದಿದೆ. ಅಮೆರಿಕನ್ ಪಿಟ್ ಬುಲ್ ಎಂಬ ಸಾಕು ನಾಯಿಯಿಂದ ದಾಳಿಯನ್ನ ಮಾಡಲಾಗಿದೆ. ನಾಯಿ ದಾಳಿಯಿಂದ ಬಾಲಕಿ ಸಾನಿಯಾಗೆ ಗಂಭೀರವಾದಂತ ಗಾಯಗಳಾಗಿದೆ. 4 ವರ್ಷದ ಬಾಲಕಿ ಮೇಲೆ ದಾಳಿಯನ್ನ ಮಾಡಿರುವಂತದ್ದು ನೇಪಾಳ ಮೂಲದ ಸುನಿಲ್ ಎಂಬುವವರ ಮಗಳು ಸಾನಿಯಾ ಅನ್ನೋದು ಗೊತ್ತಾಗ್ತಾ ಇದೆ. ನಾಯಿ ದಾಳಿಯಿಂದ ಬಾಲಕಿ ಸಾನಿಯಾಗೆ ಗಂಭೀರವಾದಂತ ಗಾಯಗಳಾಗಿದೆ. ಜನವರಿ 13ರಂದು ಸಂಜಯ್ ನಗರದಲ್ಲಿನ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ನೋಡಿ, ಇದು ಜನವರಿ 13ಕ್ಕೆ ನಡೆದಿರೋದು. ಈ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಕೆಲಸಕ್ಕೆ ಅಂತ ಮಾಲೀಕರ ಮನೆಗೆ ಮಗಳನ್ನ ಕರೆದೊಯ್ದಿದ್ದ ಸುನಿಲ್ ವಿಚಾರ ತಿಳಿದು ಬಾಲಕಿ ತಂದೆ ಬಳಿ ಮಾಹಿತಿಯನ್ನ ಪಡೆದಿದ್ದಾರೆ ಪೊಲೀಸರು. ಮಾಲೀಕರೇ ಚಿಕಿತ್ಸೆ ನೀಡಿಸ್ತಾ ಇದ್ದಾರೆ ಎಂಬ ದೂರು ನೀಡೋಕೆ ನಕಾರವನ್ನ ಮಾಡಲಾಗಿದೆ. ನೋಡಿ, ದೂರನ್ನ ಕೊಟ್ಟಿಲ್ಲ, ಬಿಕಾಸ್ ಆತ ಕೆಲಸ ಮಾಡ್ತಾ ಇದ್ದಂತ ಓನರ್ ಮನೆದೇ ನಾಯಿ ಅನ್ನೋದು ಆ ಕಾರಣಕ್ಕಾಗಿ, ಮತ್ತೆ ಅವರೇ ಚಿಕಿತ್ಸೆ ನೀಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ದೂರನ್ನ ನೀಡೋದಕ್ಕೆ ಪೋಷಕ ನಕಾರವನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದು ಪಿಟ್ ಬುಲ್ ನಾಯಿ ಅನ್ನುವಂಥದ್ದು ಈ ಹಿಂದೆಯಿಂದಲೂ ಕೂಡ ನಾವು ನೋಡ್ಕೊಂಡು ಬಂದಾಗ ಸಿಕ್ಕಾಪಟ್ಟೆ ಪ್ರಕರಣಗಳು ಈ ಪಿಟ್ ಬುಲ್ ನಾಯಿಯಿಂದ ಆಗಿದೆ. ಹಲವು ದೇಶಗಳಲ್ಲಿ ಈ ಅಮೆರಿಕನ್ ಪಿಟ್ ಬುಲ್ ನಾಯಿಯನ್ನು ನಿಷೇಧಿಸಲಾಗಿದೆ. ಸಾಕೋದಕ್ಕೆ ಅವಕಾಶವೇ ಇಲ್ಲ. ಈ ನಾಯಿಯನ್ನು ಸಾಕಬಾರ್ದು ಅನ್ನೋದೊಂದು ರೂಲ್ಸೇ ಇದೆ. ಸಾಕಬೇಕು ಅಂತಂದ್ರೂ ಅದೇನೋ ಸಿಕ್ಕಾಪಟ್ಟೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಕೂಡ ಇದೆ. ಯಾಕಂದರೆ ಇದು ಯಾವಾಗಲೂ ಅಗ್ರೆಸಿವ್ ಆಗಿರುತ್ತೆ, ತುಂಬ ಸಿಟ್ಟಿರುತ್ತೆ, ಅದರ ಹಲ್ಲು ಕೂಡ ಅದೇ ಥರ ಇರುತ್ತೆ. ಸೊ ಅಟ್ಯಾಕ್ ಮಾಡುತ್ತೆ, ಅಟ್ಯಾಕಿಂಗ್ ಬುದ್ಧಿ ಇದೆ ಅನ್ನುವಂಥ ಕಾರಣಕ್ಕೆ ಆದರೂ ಕೆಲವರು ಸಾಕ್ತಾ ಇರ್ತಾರೆ. ನೋಡಿ, ಈ ಥರ ದಾಳಿ ಆದಾಗ ಏನು ಮಾಡಬೇಕು? ಜೀವಕ್ಕೆ ಹಾನಿ ಆಗತ್ತೆ. ಅದು ಹೆಚ್ಚಾಗಿ ಕುತ್ತಿಗೆಗೆ ಬಾಯಿ ಹಾಕೋದು, ಅಟ್ಯಾಕ್ ಮಾಡೋದು. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪಿಟ್ ಬುಲ್ ನಾಯಿ ಸಾಕುವಿಕೆಗೆ ಸಂಬಂಧಪಟ್ಟಂತೆ ಮತ್ತು ಈ ನಾಯಿಯ ವಿಚಾರಕ್ಕೆ ಬಹಳಷ್ಟು ಆರೋಪಗಳು ಈ ಹಿಂದೆಯಿಂದಲೂ ಕೂಡ ಇದೆ. ಇದೀಗ 4 ವರ್ಷದ ಬಾಲಕಿ ಮೇಲೆಗೆ ಅಟ್ಯಾಕ್ ಆಗಿರುವಂಥದ್ದು. ಸದ್ಯ ಆ ಬಾಲಕಿಯ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಅವ್ರ ಪೋಷಕರು ಏನು ಹೇಳ್ತಾರೆ, ಯಾರು ಸಾಕಿದ್ರು, ಏನು ಕತೆ ಇದು? ಸಂಜಯ್ ನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಜನವರಿ 13ರಂದು ಘಟನೆ ನಡೆದಿದೆ. ಸೊ ಆದ್ರೆ ಘಟನೆ ನಡೆದ್ರೂ ಕೂಡ ದೂರನ್ನು ಕೊಡ್ಲಿಕ್ಕೆ ಅವರ ಪೋಷಕರು ಮುಂದಾಗಿಲ್ಲ. ಏನು ನೇಪಾಳದ ಮೂಲದ ಸುನಿಲ್ ಎಂಬತ್ತ ಬೆಂಗಳೂರಿನಲ್ಲಿ ವಾಸವಾಗಿರ್ತಾನೆ. ಸೊ ಆತ ಅವರ ಮಾಲೀಕರ ಮನೆಯಲ್ಲಿ ಕೆಲಸವನ್ನು ಮಾಡ್ಕೊಂಡಿದ್ದು, ತನ್ನ ಮಗಳನ್ನ ಕರ್ಕೊಂಡು ಅವರ ಮನೆ ಹತ್ರ ಹೋದಂತ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಇದ್ದಂತ ಪಿಟ್ಬುಲ್ ನಾಯಿ ಏನಿದೆ ಅದು ಸುನಿಲ್ ಮಗಳ 4 ವರ್ಷದ ಸಾನಿಯಾ ಎಂಬ ಮಗು ಮೇಲೆ ದಾಳಿಯನ್ನು ನಡೆಸಿರುವಂತದ್ದು. ಕೈ ಇರ್ಬೋದು, ದೇಹದ ಇತರ ಭಾಗಗಳ ಮೇಲೆ ಅದು ದಾಳಿಯನ್ನು ನಡೆಸಿದೆ. ಸೊ ಇದಾದ ನಂತರ ಘಟನೆ ಬೆನ್ನಲ್ಲೇ ಮಾಲೀಕರೇ ಕರೆದುಕೊಂಡು ಹೋಗಿ ಮಗುವಿಗೆ ಈಗಾಗಲೇ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇರುವಂತದ್ದು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇರುವ ಹಿನ್ನೆಲೆಯಲ್ಲಿ ಈತನಿಗೆ ಏನು ಮಗಳ ಮೇಲೆ ಆಗಿರುವಂತಹ ಗಂಭೀರ ಗಾಯಗಳೇನಿದೆ ಅದಕ್ಕೆ ವೆಚ್ಚವನ್ನು ಭರಿಸುವಷ್ಟು ಶಕ್ತಿ ಕೂಡ ಸುನಿಲ್ನಲ್ಲಿ ಇಲ್ಲ. ಹೀಗಾಗಿ ಆತನ ಎಲ್ಲಾ ಮಗುವಿನ ವೆಚ್ಚವನ್ನ ಮಾಲೀಕರೇ ಭರಿಸ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾನಿಯಾ ತಂದೆ ಸುನಿಲ್ ಕೂಡ ಯಾವುದೇ ರೀತಿಯ ದೂರನ್ನು ಕೊಡ್ಲಿಕ್ಕೆ ಮುಂದಾಗಿಲ್ಲ. ನಮ್ಮ ಮಾಲೀಕರೇ ಮಗುವಿಗೆ ಈ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ. ಆಮೇಲೆ ಯಾವುದು ಕೂಡ ಇದು ಉದ್ದೇಶ ಪೂರ್ವಕವಾಗಿ ಆಗಿರುವಂತದ್ದು ಅಲ್ಲ, ಅಕಸ್ಮಾತ್ ಆಗಿ ಆಗಿರುವಂತ ದಾಳಿ. ಹಿಂದೆ ಕೂಡ ಆತ ಅವ್ರ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ತನ್ನ ಮಗಳನ್ನು ಕೂಡ ಕರೆದುಕೊಂಡು ಹೋಗಿದ್ದ. ಅದೇ ಅದೃಷ್ಟವಶಾತ್ ಅವತ್ತು 13ನೇ ತಾರೀಕು ಈ ಒಂದು ದುರದೃಷ್ಟಕರವಾಗಿ ನಾಯಿ ದಾಳಿಯನ್ನು ನಡೆಸಿರುವಂತದ್ದು. ಸರಿ, ಮಗುವಿನ ಪ್ರಾಣಕ್ಕೆ ಕೂಡ ಅಪಾಯ ಇತ್ತು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಈ ಮಾಹಿತಿ ಬಂದ ಬೆನ್ನಲ್ಲೇ ಪೊಲೀಸರು ಮಗುವಿನ ಪೋಷಕ ಸುನಿಲ್ ಅನ್ನು ಕೂಡ ಒಂದು ಸಂಪರ್ಕವನ್ನು ಮಾಡಿರುವಂತದ್ದು. ಆದ್ರೆ ಆತ ದೂರನ್ನು ಕೊಡ್ಲಿಕ್ಕೆ ನಕಾರವನ್ನು ಮಾಡಿದ್ದಾನೆ. ಇನ್ನು ಸಾಮಾನ್ಯವಾಗಿ ಪಿಟ್ಬುಲ್ ನಾಯಿಗಳನ್ನು ನೋಡಿದ್ರೆ ಅಮೆರಿಕನ್ ಅಂತಹ ದೇಶಗಳಲ್ಲಿ ಇದನ್ನ ಒಂದು ರೀತಿಯಲ್ಲಿ ನಿಷೇಧವನ್ನು ಮಾಡಿರುವಂತದ್ದು. ಇದು ಸಾಕಷ್ಟು ಫೆರೋಷಿಯಸ್ ಆಗಿರುತ್ತೆ. ಮನುಷ್ಯರನ್ನ ಕಂಡ ತಕ್ಷಣ ಅಂದ್ರೆ ಅಪರಿಚಿತರಾಗಿರುತ್ತೆ ಅವ್ರ ಮೇಲೆ ದಾಳಿಯನ್ನ ಮಾಡುವಂತದ್ದು, ಮತ್ತೆ ಅದು ದಾಳಿಯನ್ನ ಮಾಡಿದ್ರೆ ಪ್ರಾಣಕ್ಕೆ ಹಾನಿ ಆಗುವಂತದ್ದು ಪಕ್ಕ ಅನ್ನೋದು ಕೂಡ ಇರುವಂತದ್ದು. ಸೊ ಹೀಗಾಗಿ ಹಲವು ಕಡೆ ಈ ಒಂದು ನಾಯಿಯನ್ನ ಸಾಕಾಣಿಕೆಯನ್ನ ಒಂದು ನಿಷೇಧ ಮಾಡಿರುವಂತದ್ದು. ಸೊ ಈ ಬೆನ್ನಲ್ಲಿ ಪೊಲೀಸರು ಏನಾದ್ರು ಕ್ರಮವನ್ನ ಕೈಗೊಳ್ತಾರ, ಪೋಷಕರು ಏನಾದ್ರು ಪೋಷಕರ ಮನವನ್ನು ಒಲಿಸಿ ಏನಾದ್ರು ದೂರನ್ನ ದಾಖಲು ಮಾಡ್ಕೊಳ್ತಾರ ಅಂತ ನಾವು ನೋಡ್ಬೇಕಾಗತ್ತೆ. ನೀತಿ ಸಂತೋಷ್, ಈ ಪಿಟ್ಬುಲ್ ನಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಒಂದು ಕಾಯ್ದೆನೇ ಇದೆ. ಇಂಗ್ಲೆಂಡು, ವೇಲ್ಸ್ ಮತ್ತು ಸ್ಕಾಟ್ಲ್ಯಾಂಡ್ನಲ್ಲಿ ಈಗಾಗಲೇ ಇದನ್ನ ನಿಷೇಧ ಕೂಡ ಮಾಡಲಾಗಿದೆ. ಇನ್ನು ನಮ್ಮ ಕರ್ನಾಟಕದಲ್ಲೂ ಮತ್ತು ಭಾರತದಲ್ಲೂ ಅಂತ ನೋಡ್ತಾ ಬಂದಾಗಲೂ ಕೂಡ ಹಲವು ಪ್ರಕರಣಗಳು ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದೆ. ಸೊ ಅದಕ್ಕೆ ಅಂತ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಪಿಟ್ಬುಲ್ನ ಸಾಕಬೇಕು ಅಂದರೆ ಅದಕ್ಕೆ ಟ್ರೈನ್ ಮಾಡಬೇಕು, ಮತ್ತು ಪ್ರತಿಯೊಂದು ಜವಾಬ್ದಾರಿಯನ್ನು ಹೊತ್ಕೋಬೇಕು ಅಂತ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಈ ಓನರ್ ಫಾಲೋ ಮಾಡಿದ್ದಾರಾ? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ?
ಖಂಡಿತವಾಗಿಯೂ ನಿತ್ಯ ಏನಂದ್ರೆ ಇದು ವಿದೇಶಗಳಲ್ಲಿ ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲಿ ಕೂಡ ನಿಷೇಧಕ್ಕೆ ಒಳಗಾಗಿರುವಂತ ಈ ಪಿಟ್ಬುಲ್ ನಾಯಿ ಏನಿದೆ ಇದನ್ನ ಸಾಕಾಣಿಕೆಗೆ ನಿಷೇಧವನ್ನು ಮಾಡಿರುವಂತದ್ದು. ಸೊ ಇವು ಯಾವುದೇ ಒಂದು ಪ್ರಾಣಿಯನ್ನ ಸಾಕ್ಬೇಕು ಅಂತ ಹೇಳಿದ್ರೆ ಅನಿಮಲ್ ಆಕ್ಟ್ ಹಿಡಿದ್ರೆ ಅದರ ಜವಾಬ್ದಾರಿಯನ್ನು ಆತನ ಮಾಲೀಕನ ಮೇಲೆ ಇರುತ್ತೆ. ಯಾವುದೇ ರೀತಿಯ ಅದಕ್ಕೆ ಹಾನಿ ಆದ್ರೂ ಕೂಡ ಇಲ್ಲ ಅದರಿಂದ ಮತ್ತೆ ಯಾರಿಗಾದ್ರೂ ಹಾನಿ ಆದ್ರೂ ಕೂಡ ಅದರ ಸಂಪೂರ್ಣ ಜವಾಬ್ದಾರಿ ಮಾಲೀಕಂದೇ ಆಗಿರುತ್ತೆ. ಸೊ ಅದು ಇಡೀ ಪ್ರಕರಣವನ್ನು ನಾವು ನೋಡಿದಾಗ ಈ ಹಿಂದೆ ಬೆಂಗಳೂರಿನಂತ ಸಾಕಷ್ಟು ಪ್ರಕರಣಗಳಾಗಿವೆ. ಆದ್ರೆ ಈ ಪ್ರಕರಣದಲ್ಲಿ ಆತ ಏನು ಹಾನಿಗೆ ಒಳಗಾಗಿರುವಂತಹ ಸಾನಿಯಾ ಅವರ ಪೋಷಕರಾಗ್ಲಿ ಯಾರು ಕೂಡ ದೂರನ್ನ ಕೊಡ್ತಾ ಇಲ್ಲ. ಸೊ ಇದು ಉದ್ದೇಶಪೂರ್ವಕವಾಗಿ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾ ಇರುವಂತದ್ದು. ಆದ್ರೆ ಈ ಹಿಂದೆ ನಡೆದಂತ ಇಂತಹ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದೂರುಗಳು ದಾಖಲಾಗಿದ್ದನ್ನು ಕೂಡ ನಾವು ನೋಡಿದ್ವಿ. ಆ ದೂರು ದಾಖಲಾದ ಬೆನ್ನಲ್ಲೇ ಅವರ ಮಾಲೀಕರ ಕರೆದು ನೋಟಿಸ್ ಕೊಡುವಂತದ್ದು, ಪೊಲೀಸರು ವಿಚಾರಣೆ ಮಾಡುವಂತದ್ದು ಮತ್ತು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಮಾಲೀಕರೇ ತೆಗೆದುಕೊಳ್ಬೇಕು ಅಂತ ಹೇಳಿ ಅವರಿಗೆ ವಾರ್ನಿಂಗ್ ಅನ್ನು ಕೊಟ್ಟಿರುವಂತ ನೋಡಿದ್ವಿ. ಆದ್ರೆ ಈ ಪ್ರಕರಣದಲ್ಲಿ ಹಂಗಾಗಿಲ್ಲ. ಇನ್ನೇನಾದ್ರೂ ಪೋಷಕರು ದೂರನ್ನು ಕೊಟ್ಟು ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ನೀತಿ. ಓಕೆ, ಧನ್ಯವಾದ ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.